ನಮಸ್ಕಾರ. ನಿನ್ನೆ ಅಷ್ಟೇ ಈ IPL ರಿಟೆನ್ಷನ್ ರೂಲ್ಸ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಆಗಿ ವಿಡಿಯೋನ ಮಾಡಿದ್ವಿ. ಸೊ ಇದೀಗ RCB ಹೇಗೆ ಈ ರಿಟೆನ್ಷನ್ ಅನ್ನ ಮಾಡುತ್ತೆ, ಯಾಕಂದ್ರೆ 6 ಪ್ಲೇಯರ್ ಗಳನ್ನ ರಿಟೇನ್ ಮಾಡಬಹುದು ಅಥವಾ RTM ಮಾಡಬಹುದು ಅನ್ನೋ ಒಂದು ಅವಕಾಶವನ್ನ ಕೊಟ್ಟಿದೆ. ಬಟ್ RCB ತಂಡಕ್ಕೆ ಅಷ್ಟು ಸುಲಭ ಅಲ್ಲ, ಯಾಕಂದ್ರೆ ಓಕೆ 6 ಜನ ಅಲ್ವಾ, ಈ 6 ಜನ ಉಳಿಸ್ಕೊಂಡ್ಬಿಡ್ಬೋದು ಅಂತ. ಯಾಕಂದ್ರೆ ಅಲ್ಲೊಂದು ಕಂಡೀಷನ್ ನಿನ್ನೆ ವಿಡಿಯೋದಲ್ಲಿ ತಿಳಿಸಿದ ಹಾಗೆ, ಒಂದ್ ವೇಳೆ ನೀವು ವಿಡಿಯೋದಲ್ಲಿ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹಾಕ್ತೀವಿ, ಅದರಲ್ಲಿ ವಿಡಿಯೋನ ನೋಡಿ. ಸೊ ಈ 6 ಪ್ಲೇಯರ್ ನ ರಿಟೇನ್ ಮಾಡಿದ್ರೆ, 5 ಕ್ಯಾಪ್ಟ್ 1 ಅನ್ಕ್ಯಾಪ್ಟ್ ಅನ್ನ ರಿಟೇನ್ ಮಾಡಿದ್ರೆ 71 ಕೋಟಿ ಹೋಗುತ್ತೆ. ಸೊ ಹಾಗಾಗಿ ಉಳ್ಕೊಳ್ಳೋದು 79 ಕೋಟಿ, ಸಾರಿ. ಸೊ ಅಲ್ಲಿಗೆ 41 ಕೋಟಿ ಮಾತ್ರ ಬಾಕಿ ಉಳಿಯುತ್ತೆ. ಹಾಗಾಗಿ 6 ಪ್ಲೇಯರ್ ನ ರಿಟೇನ್ ಮಾಡೋಕ್ ಆಗಲ್ಲ. ನಂಬರ್ 1 ಇದು ನಾವು ಗಮನಿಸಬೇಕಾದಂತ ವಿಚಾರ. ಸೊ 79 ಕೋಟಿ ಹೋದ್ರೆ 41 ಕೋಟಿಲಿ ಉಳಿದಂತ ಪ್ಲೇಯರ್ಸ್ ಅನ್ನ ಮ್ಯಾನೇಜ್ ಮಾಡೋದು ಕಷ್ಟ, ಯಾಕಂದ್ರೆ 6 ಪ್ಲೇಯರ್ ಮಾತ್ರ ನಿಮ್ಗೆ 79 ಕೋಟಿಲಿ ಸಿಗೋದು. ಸೊ ಆ ಕಾರಣಕ್ಕೆ ಈಗ RCB ಯಾರನ್ನ ರಿಟೇನ್ ಮಾಡಬಹುದು, ಸೊ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಯಾಕಂದ್ರೆ ನೀವು 5 ಕ್ಯಾಪ್ ಪ್ಲೇಯರ್ ಗಳನ್ನ ರಿಟೇನ್ ಮಾಡ್ತೀರಿ ಅಂತಂದ್ರೆ ಇಬ್ರಿಗೆ 18 ಕೋಟಿ ಕೊಡಬೇಕು, ಇನ್ನಿಬ್ರಿಗೆ 14 ಕೋಟಿ ಕೊಡಬೇಕು, ಮತ್ತೊಬ್ಬರಿಗೆ 11 ಕೋಟಿ ಕೊಡಬೇಕು. ಸೊ ಹಾಗಾಗಿ ಈ 18 ಕೋಟಿ ವಿಚಾರಕ್ಕೆ ಬರೋಣ. ಸೊ ಇಬ್ರು 18 ಕೋಟಿ ಅಂತಂದ್ರೆ ಒಂದು ಅದರಲ್ಲಿ ವಿರಾಟ್ ಕೊಹ್ಲಿ ಆಗಿರ್ತಾರೆ, ಅದರಲ್ಲಿ ನೋ ಡೌಟ್ ವಿರಾಟ್ ಕೊಹ್ಲಿ ಅವ್ರನ್ನ RCB ರಿಟೇನ್ ಮಾಡ್ಕೊಳ್ಳುತ್ತೆ ಅಟ್ ಎನಿ ಕಾಸ್ಟ್. 18 ಅಲ್ಲ 25 ಕೋಟಿ ಆದ್ರೂ ಕೂಡ ಅದನ್ನ ಉಳಿಸ್ಕೋತಾರೆ. ವಿರಾಟ್ ಕೊಹ್ಲಿ ಇಸ್ ಫಿಕ್ಸ್ಡ್. ಸೊ ಇನ್ನುಳಿದಂತ ಮತ್ತೊಂದು 18 ಯಾರು? ನಿಮ್ಗಿರುವಂತ ಆಪ್ಷನ್ ಡೂಪ್ಲೆಸಿ ಕ್ಯಾಪ್ಟನ್, ಮ್ಯಾಕ್ಸ್ವೆಲ್. ಇಬ್ರು ಮೇ ಬಿ 2 ಆಪ್ಷನ್ ಬಿಟ್ರೆ ಯಾರು ಕೂಡ 18 ಕೋಟಿಗೆ ಉಳಿಸ್ಕೊಳ್ಳೋದು ಡೌಟ್ ಇದೆ ಅವರ ಕೆಪಾಸಿಟಿಗೆ. ಸೊ ಆ ಕಾರಣಕ್ಕೆ ಇಬ್ರನ್ನೂ ಕೂಡ ನನಗೆ ಡೌಟ್ ಇದೆ, ಮ್ಯಾಕ್ಸ್ವೆಲ್ ಹಾಗೇನೆ ಡೂಪ್ಲೆಸಿ. ಒಂದ್ ವೇಳೆ ಅವ್ರನ್ನ ಬಿಟ್ಟರು ಕೂಡ ಅವರು ಅಷ್ಟಕ್ಕೆ ಹೋಗ್ತಾರ ಅನ್ನೋದು. ಮ್ಯಾಕ್ಸಿ ಹೇಳಕ್ಕಾಗಲ್ಲ, ಹಿಟ್ ಔಟ್ ಅವ್ರ ಗೆಟ್ ಔಟ್ ಅಂತ ಪ್ಲೇಯರ್. ಸೊ ಡೂಪ್ಲೆಸಿ ಅಂತೂ ಡೌಟ್, ನೀವು ಮತ್ತೆ ಬಿಟ್ಟರು ಕೂಡ 18 ಕೋಟಿಗೇನು ಯಾರು ಬಿಡ್ ಮಾಡಲ್ಲ ಅಂತ ಅನ್ಸುತ್ತೆ, ಯಾಕಂದ್ರೆ ಆಲ್ರೆಡಿ ಅವರು ಕ್ರಿಕೆಟ್ ಇಂದ ಹೊರಗಡೆ ಇದ್ದಾರೆ. ಸೊ ಆ ಕಾರಣಕ್ಕೆ ಡೂಪ್ಲೆಸಿ ಅವ್ರನ್ನ ಬಿಟ್ಟು RTM ಮಾಡಬಹುದು ಒಂದ್ ವೇಳೆ ಬೇಕೇ ಬೇಕು ಅಂತ ಆದ್ರೆ, ಇಲ್ಲ ಅಂದ್ರೆ ಬಿಟ್ಕೊಡ್ಬೋದು. ಸೊ ಎರಡನೇದಾಗಿ ಈ 14 ಕೋಟಿ ವಿಚಾರಕ್ಕೆ ಬರೋದಾದ್ರೆ, ಸೊ 14 ಕೋಟಿಗೆ ಮೇ ಬಿ ಸಿರಾಜ್ ಅವ್ರನ್ನ ಉಳಿಸ್ಕೋತಾರ, ಅವ್ರ 11 ಕೋಟಿ ಸ್ಲಾಟ್ಗೆ ಅವ್ರನ್ನ ಫಿಲ್ ಮಾಡ್ಬೋದಾ ಅಂತ. ಸೊ 14 ಕೋಟಿಗೆ ಮೇ ಬಿ ಯಾವ ಪ್ಲೇಯರ್ ಅನ್ನು ಕೂಡ ಉಳಿಸಲ್ಲ ನನಗೆ ಗೊತ್ತಿರೋ ಹಾಗೆ, ಮೇ ಬಿ ನಮ್ಮ ಒಂದು ಗೆಸ್ ಪ್ರಕಾರ. ಸೊ ಇನ್ನೊಂದ್ ಕಡೆ ನಾವು ಗಮನಿಸಿದ್ರೆ ವಿಲ್ ಜಾಕ್ಸ್ ಒಳ್ಳೆ ಪ್ಲೇಯರ್, ಒಂದು ಸೆಂಚುರಿಯನ್ ಹೊಡೆದಂತ ಪ್ಲೇಯರ್, ಅವ್ರನ್ನೇನಾದ್ರೂ ಈ 11 ಕೋಟಿ ಸ್ಲಾಟ್ ನಲ್ಲಿ ಉಳಿಸ್ಕೋತಾರ, ಅಥವಾ 14 ಕೋಟಿವರೆಗೆ ವಿಲ್ ಜಾಕ್ಸಿಗೆ ಹೋಗ್ಬೋದಾ, ಅಥವಾ ವಿಲ್ ಜಾಕ್ಸ್ ಹರಾಜಿಗೆ ಬಂದ್ರೆ ಅಷ್ಟು ಮಟ್ಟಿಗೆ ಬಿಡ್ ಆಗ್ತಾರೆ. ಯಾಕಂದ್ರೆ ತುಂಬಾ ಕೆಪಾಸಿಟಿ ಇರುವಂತಹ ಪ್ಲೇಯರ್, ಬೇರೆ ಬೇರೆ ಲೀಗ್ ಅಲ್ಲಿ ಕ್ಲಿಕ್ ಆಗಿರುವಂತಹ ಪ್ಲೇಯರ್, ಕ್ವಿಕ್ ಆಗಿ ರನ್ ಗಳಿಸುವಂತಹ ಪ್ಲೇಯರ್, ಜೊತೆಗೆ ಬೌಲಿಂಗ್ ಕೂಡ ಇದೆ. ಸೊ ಮೇ ಬಿ RCB ವಿಲ್ ಜಾಕ್ಸ್ ನ ಏನಾದ್ರೂ 14 ಅಥವಾ 11 ಕೋಟಿ ಎರಡರಲ್ಲಿ ಒಂದು ಸ್ಲಾಟ್ ಅನ್ನ ಫಿಲ್ ಮಾಡಬಹುದು. ಒಂದು ದೊಡ್ಡ ಚಾಲೆಂಜ್ ಅದು, ಗೊತ್ತಿಲ್ಲ RCB ಏನ್ ಥಿಂಕ್ ಮಾಡ್ತಿದೆ ಅಂತ. ಸೊ ಇನ್ನು ಬಿಟ್ರೆ ನಿಮ್ಗಿರುವಂತ ಆಪ್ಷನ್ ಮೊಹಮ್ಮದ್ ಸಿರಾಜ್, ಆಗ್ಲೇ ನಾವು ಹೇಳಿದಾಗೆ ಮೇ ಬಿ 14 ಅಥವಾ 11ರಲ್ಲಿ ಒಂದರಲ್ಲಿ ಸಿರಾಜ್ ಉಳ್ಕೋತಾರೆ. ಸೊ ಇನ್ನು ರಜತ್ ಪಟಿದಾರ್, ಸೊ ಕ್ಯಾಪ್ ಪ್ಲೇಯರ್, ಈಗಾಗಲೇ ಇಂಡಿಯಾ ಕೂಡ ಆಡಿದ್ದಾರೆ, ಅವರು ಕೂಡ ಕ್ಯಾಪ್ಟ್ ಒಂದು ಸ್ಲಾಟ್ ಅಲ್ಲಿ ಬರೋದ್ರಿಂದ ಪಟಿದಾರ್ ಏನಾದ್ರೂ 11 ಅಥವಾ 14 ಎರಡು ಸ್ಲಾಟ್ ಅಲ್ಲಿ ಒಂದು ಬರ್ಬೋದಾ. ಸೊ ಒಂದ್ ವೇಳೆ 11 ಕೋಟಿಗೆ ಸಿರಾಜ್ ಅವ್ರನ್ನ ಬ್ಲಾಕ್ ಮಾಡಿದ್ರೆ ಚಾನ್ಸೇ ಇಲ್ಲ, ರಜತ್ ಪಟಿದಾರ್ ಅವ್ರನ್ನ ಬಿಡ್ಲೇಬೇಕು. ವಿಲ್ ಜಾಕ್ಸ್ ಕೂಡ ಚಾನ್ಸ್ ಇಲ್ಲ, 14 ಕೋಟಿ ಅವ್ರು ಕೊಡೋದು ಡೌಟ್ ಇದೆ. ಸೊ ಆ ಕಾರಣಕ್ಕೆ ಮೇ ಬಿ ಕೊಹ್ಲಿ 18ಕ್ಕೆ, 11ಕ್ಕೆ ಅಥವಾ 14ಕ್ಕೆ ಸಿರಾಜ್, ಇಬ್ಬರಲ್ಲೊಬ್ರು, ಅದು 14ಕ್ಕೆ ಸಿರಾಜ್ನ ಉಳಿಸ್ಕೊಂಡ್ರೆ 11ಕ್ಕೆ ಪಟಿದಾರ್ ಆರ್ ವಿಲ್ ಜಾಕ್ಸ್, ಯಾರನ್ನ ಉಳಿಸ್ಕೋತಾರೆ ಅನ್ನೋದು ಈಗ ಪ್ರಶ್ನೆ. ಸೊ ಬೇಕಿರುವಂತಹ ಪ್ಲೇಯರ್ಗಳು ತುಂಬಾ ಇದ್ದಾರೆ, ಬಟ್ 6 ಸ್ಲಾಟ್ಗೆ ಫಿಲ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಸೊ ಆ ಕಾರಣಕ್ಕೆ ಈಗ ಉಳಿದಂತ ಸ್ಲಾಟ್ ಅನ್ನು ಹೇಗೆ ಫಿಲ್ ಮಾಡ್ತಾರೆ? ಮ್ಯಾಕ್ಸ್ವೆಲ್ಗೆ ಏನಾದ್ರೂ 11 ಲಕ್ಷಕ್ಕೆ ಉಳಿಸ್ಕೊಂಡ್ರೆ 14 ಕೋಟಿ ಸ್ಲಾಟ್ ಅನ್ನ ಹೇಗೆ ಫಿಲ್ ಮಾಡ್ತೀರಾ? ಸೊ ಇದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. 11 ಕೋಟಿಗೆ ಮ್ಯಾಕ್ಸಿನ ಉಳಿಸ್ಕೊಳ್ಳೋಣ, ಯಾಕಂದ್ರೆ ಎನಿ ಟೈಮ್ ಎನಿ ಸೀಸನ್ ಕ್ಲಿಕ್ ಆಗುವಂತಹ ಪ್ಲೇಯರ್ ಅನ್ನೋ ಕಾರಣಕ್ಕೆ ಉಳಿಸಿದ್ರು ಕೂಡ ಕಷ್ಟ. ಸೊ ಇನ್ನು ಉಳಿದಂತೆ ನೀವು ನೋಡಿದ್ರೆ ಗ್ರೀನ್ ನ ಮೇ ಬಿ ಕಳೆದ ಬಾರಿ 17 ಕೋಟಿಗೆ ಅವರು ಪಡ್ಕೊಂಡಿದ್ರು. ಸೊ 17 ಕೋಟಿಗೆ ಮತ್ತೆ ಅವ್ರನ್ನ ರಿಟೇನ್ ಮಾಡೋ ಡೌಟ್ ಇದೆ, ಯಾಕಂದ್ರೆ ಅಂತ ಪರ್ಫಾರ್ಮೆನ್ಸ್ ಗ್ರೀನ್ ಕಡೆಯಿಂದ RCBಗೆ ಬಂದಿಲ್ಲ. ಸೊ ಆ ಕಾರಣಕ್ಕೆ ಮೇ ಬಿ ಗ್ರೀನ್ ಕೂಡ ರಿಟೇನ್ ಆಗೋದು ಸ್ವಲ್ಪ ಕಷ್ಟ. ಅವ್ರನ್ನ ಬಿಟ್ಟು RTM ಏನಾದ್ರೂ ಟ್ರೈ ಮಾಡಬಹುದು. ಸೊ ಆ ಅಮೌಂಟ್ ಗಿಂತ ಕಡಿಮೆಗೆ ಸಿಗ್ತಾರೆ ಅನ್ನೋದು ಲೆಕ್ಕಾಚಾರ ಇರೋದ್ರಿಂದ. ಸೊ ಹಾಗಾಗಿ RCBಗೆ ಬಹಳ ಟ್ರಿಕ್ಕಿ ಸಿಚುವೇಶನ್ ಇದು. ನನ್ನ ಪ್ರಕಾರ ಪರ್ಸನಲಿ ಕೇಳಿದ್ರೆ 18ಕ್ಕೆ ವಿರಾಟ್ ಕೊಹ್ಲಿ ಅವ್ರನ್ನ ಉಳಿಸ್ಕೊಂಡು ಡೂಪ್ಲೆಸಿ, ಮ್ಯಾಕ್ಸ್ವೆಲ್ ಇಬ್ರು ಕೂಡ ರಿಟೇನಿಗೆ ಅಂದ್ರೆ RTMಗೆ ಬಿಟ್ಟು, ಏನಾದ್ರೂ RTM ಅಲ್ಲಿ ಕಡಿಮೆ ಸಿಕ್ಕಿದ್ರೆ ಅವ್ರನ್ನ ಪಿಕ್ ಮಾಡೋದು ಬೆಟರ್. ಸೊ ಇನ್ನೊಂದು ಏನಂತಂದ್ರೆ ಸಿರಾಜ್ ಅವ್ರನ್ನ ಮೇ ಬಿ 11 ಕೋಟಿಗೆ ಉಳಿಸ್ಕೊಂಡ್ರೆ ರಜತ್ ಪಟಿದಾರ್ನ RTM ಮಾಡಬಹುದು. ರಜತ್ ಪಟಿದಾರ್, ಮ್ಯಾಕ್ಸ್ವೆಲ್, ಡೂಪ್ಲೆಸಿ ಅವ್ರನ್ನ RTMಗೆ ಟ್ರೈ ಮಾಡಬಹುದು. ಸೊ 2 ಪ್ಲೇಯರ್ ಗಳನ್ನ ಉಳಿಸ್ಕೊಂಡು ಯಶ್ ದಯಾಳ್ ಅನ್ಕ್ಯಾಪ್ಡ್ ಒಂದು ಇದಿತ್ತಲ್ಲ, ಅದರಲ್ಲಿ ಯಶ್ ದಯಾಳ್ ಅವ್ರನ್ನ 4 ಕೋಟಿಗೆ ಉಳಿಸ್ಕೋಬಹುದು. ಸೊ ಈ 3 ಪ್ಲೇಯರ್ನ ಉಳಿಸ್ಕೊಳ್ಳೋದು ಬೆಟರ್ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ, ಗೊತ್ತಿಲ್ಲ. ಅಥವಾ ವೈಶಾಖ್ನ ಉಳಿಸ್ಕೋಬಹುದು, ಇನ್ನೊಂದು ಆಪ್ಷನ್ ವೈಶಾಖ್. ಸೊ ಇಷ್ಟು ಆಪ್ಷನ್ಸ್ ಇದೆ.
ನಿಮ್ಗೇನ್ ಅನ್ಸುತ್ತೆ? ಯಾರ್ಯಾರನ್ನ 18 ಕೋಟಿ ಇಬ್ರು ಯಾರನ್ನ ಉಳಿಸ್ಬೇಕು, 14 ಕೋಟಿ ಇಬ್ರು ಇದ್ದಾರೆ ರಿಟೈನ್ ಮಾಡಬೇಕಾ, 11 ಕೋಟಿಗೆ ಯಾರು, 4 ಕೋಟಿಗೆ ಯಾರು? ಸೊ ಇದು ಸದ್ಯಕ್ಕಿರುವಂತ ಟ್ರಿಕಿ ಸಿಚುವೇಶನ್ RCBಗೆ. ಸೊ ನೀವೇನಂತೀರಾ? ಮಿಸ್ ಮಾಡದೆ ಕಮೆಂಟ್ ಮಾಡಿ. ಸೊ ಏನಾದ್ರೂ ರಾಹುಲ್ನ ಕರ್ಕೊಂಡು ಬರೋದಾದ್ರೆ 18 ಕೋಟಿ ಒಂದು ಸ್ಲಾಟ್ಗೆ, ಒಂದಕ್ಕೆ ವಿರಾಟ್, ಇನ್ನೊಂದು 18 ಕೋಟಿಗೆ ರಾಹುಲ್ನ ತಂದ್ರು ಬೆಟರ್ ಇದೆ. ಬೇರೆ ಏನಾದ್ರೂ ಒಂದಷ್ಟು ಮಾತುಕತೆ ನಡೆಸಿ ಮತ್ತೇನಾದ್ರೂ ಔಟ್ ಆಫ್ ದ ಇದು ಮಾತಾಡಿ ಏನಾದ್ರೂ ಕರ್ಸಿದ್ರೆ ಬೆಟರ್. ಕಾದ್ ನೋಡಿ ಏನಾಗುತ್ತೆ ಅಂತ.